ಎಲ್ಲರಿಗೂ ನಮಸ್ಕಾರ. ಇವತ್ತು ಯಾವ ಕಥೆಯನ್ನು ಕೇಳಕ್ಕೆ ನೀವು ಕಾಯ್ತಾ ಇದ್ದೀರಾ? ಹಾ, ಮಂಗನ ಕಥೆಯನ್ನು ಹೇಳಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹಾಗಾದ್ರೆ ಕೇಳ್ಕೊಂಬನ್ನಿ ಇವತ್ತಿನ ಈ ಮಂಗನ ಕತೆ. ಅದೊಂದು ಸುಂದರವಾಗಿರುವಂಥ ಗ್ರಾಮ. ಆ ಗ್ರಾಮದಲ್ಲಿ ಒಂದು ಮಂಗವಿತ್ತು. ಈ ಮಂಗ ಅಂತಿಂಥ ಮಂಗವಲ್ಲ. ಈ ಮಂಗ ಪವಾಡ ಮಂಗ. ಪವಾಡ ಮಂಗ ಅಂತ ಅಂದ್ರೆ ಆ ಮಂಗನ ಬಳಿ ಪುಸ್ತಕಗಳಿದ್ವು, ಬಹಳ ಜ್ಞಾನಭರಿತ ಪುಸ್ತಕಗಳಿದ್ವು. ಆ ಪುಸ್ತಕಗಳನ್ನ ದಿನ ಮಂಗ ಓದ್ತಾ ಇತ್ತು. ಮಂಗನಿಗೆ ಓದೋಕ್ಕಾಗತ್ತಾ? ಅಷ್ಟೇ ಅಲ್ಲ ಕಣ್ರಿ, ಆ ಮಂಗ ಇಡೀ ಊರ ಜನರಿಗೆ ಪ್ರವಚನವನ್ನ ಕೂಡ ಮಾಡ್ತಾ ಇತ್ತು. ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಒಂದು ಮರದ ಅಡಿಯಲ್ಲಿ ಕೂತ್ಕೊಂಡು ಆ ಪುಸ್ತಕಗಳನ್ನು ಹಿಡ್ಕೊಂಡು ಪ್ರವಚನ ಮಾಡುವುದು ಆ ಮಂಗನ ಅಭ್ಯಾಸ. ದಿನ ಈ ಮಂಗನ ಪ್ರವಚನವನ್ನ ಕೇಳ್ತಾ ಇದ್ದ ಜನರು ಆ ಮಂಗನಿಗೆ ಬೆಳಿಗ್ಗೆ 2 ಬಾಳೆಹಣ್ಣು, ಸಂಜೆ 2 ಬಾಳೆಹಣ್ಣನ್ನು ನೀಡಲು ನಿರ್ಧರಿಸಿದರು. ಬೆಳಿಗ್ಗೆ ಬಾಳೆಹಣ್ಣನ್ನು ನೀಡ್ತಾ ಇದ್ರು, ಸಂಜೆ ಬಾಳೆಹಣ್ಣನ್ನು ನೀಡ್ತಾ ಇದ್ರು. ಇದು ಸುಮಾರು ದಿನಗಳ ಕಾಲ ಹೀಗೆ ಹೋಯ್ತು. ಮಂಗನು ಕೂಡ ದಿನ ಬೆಳಿಗ್ಗೆ 7 ಗಂಟೆಗೆ ಬಂದು ಒಂದು ಮರದ ಅಡಿಯಲ್ಲಿ ಕೂತು ಪ್ರವಚನವನ್ನ ಮಾಡ್ತಾ ಇತ್ತು. ಆದ್ರೆ ಒಂದು ದಿನ ಏನಾಯ್ತು ಅಂದ್ರೆ, ಆ ಮಂಗನಿಗೆ 2 ಬಾಳೆಹಣ್ಣನ್ನ ಬೆಳಿಗ್ಗೆ ನೀಡಿದ್ರು, ಆದ್ರೆ ಸಂಜೆಗೆ ಬಾಳೆಹಣ್ಣನ್ನ ಕೊಡ್ಲೇ ಇಲ್ಲ. ಈಗ ಆ ಮಂಗನ ಪರಿಸ್ಥಿತಿ ಹೇಗಾಗಿರ್ಬೋದು? ಮಂಗನಿಗೆ ದಿನಕ್ಕೆ 4 ಬಾಳೆಹಣ್ಣು ಸಿಗ್ತಾ ಇತ್ತು, ಆದ್ರೆ ಇವತ್ತು ಮಾತ್ರ 2 ಬಾಳೆಹಣ್ಣು ಸಿಕ್ಕಿದೆ ಅಂದ ತಕ್ಷಣ ಆ ಮಂಗನ ಪ್ರತಿಕ್ರಿಯೆ ಹೇಗಿರ್ಬೋದು? ಮಂಗ ತಾತನ ಬಳಿ ಇದ್ದ ಎಲ್ಲ ಪುಸ್ತಕಗಳನ್ನ ಹರಿದಾಕ್ತು. ಮಂಗ ಜೋರಾಗಿ ಕೂಗಾಡಲು ಶುರು ಮಾಡ್ತು. ಆ ಗ್ರಾಮಸ್ಥರಿಗೆ ಬೈಯಲು ಶುರು ಮಾಡ್ತು. ಈಗ ಈ ಗ್ರಾಮಸ್ಥರಿಗೆ ಗೊತ್ತಾಯ್ತು, ಏನಂದ್ರೆ ಯಾರು ಪ್ರವಚನವನ್ನ ಮಾಡ್ತಾರೋ, ಯಾರು ಬುದ್ಧಿಯನ್ನ ಹೇಳ್ತಾರೋ ಅವರು ಮಾಡ್ತಾ ಇರುವ ಜೀವನ ಶೈಲಿ ಸೂಕ್ತವಾಗಿದೆಯಾ, ಅವರು ಬಾಯಲ್ಲಿ ಹೇಳುವುದನ್ನ ಮಾಡಿ ತೋರಿಸ್ತಾ ಇದ್ದಾರಾ ಅನ್ನೋದನ್ನ ಮೊದಲು ನಾವು ಅರಿತುಕೊಳ್ಬೇಕು ಅನ್ನೋದನ್ನ ಆ ಗ್ರಾಮಸ್ಥರು ಅವತ್ತು ಕಲ್ತರು. ಹಾಗೆ ನಾವು ಅಷ್ಟೇ, ಬೇರೆಯವರ ಹತ್ರ ಬುದ್ಧಿಯನ್ನ ಹೇಳಿಸ್ಕೋಬೇಕು ಅಥವಾ ಬೇರೆಯವರು ಪ್ರವಚನವನ್ನ ಮಾಡ್ತಾ ಇದ್ದಾರೆ ಅಂತ ಕೇಳಬೇಕು ಅಂತ ಆದ್ರೆ ಅವರು ಹೇಳ್ತಾ ಇರೋದನ್ನ ಅವರು ಅನುಸರಿಸ್ತಾ ಇದ್ದಾರಾ? ಒಂದು ನಿಯಮವನ್ನ ಹಾಕಿರೋರು ಆ ನಿಯಮವನ್ನ ಅವರೇ ಅನುಸರಿಸ್ತಾ ಇದ್ದಾರಾ? ಇದನ್ನೆಲ್ಲ ನಾವು ನೋಡ್ಕೋಬೇಕು ಅಲ್ವಾ? ಬೇರೆಯವರಿಗೆ ಅಷ್ಟೇ ಅಂತ ಅಲ್ಲ, ನಾವು ಏನನ್ನ ಹೇಳ್ತೀವೋ ಅಂತ ಕೆಲಸವನ್ನೇ ನಾವು ಮಾಡಬೇಕು. ನಾವು ಏನು ಕೆಲಸವನ್ನ ಮಾಡ್ತೀವೋ ಆ ಕೆಲಸವನ್ನೇ ಬೇರೆಯವರಿಗೆ ಹೇಳ್ಕೊಡ್ಬೇಕು ಅಲ್ವಾ? ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.